ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಸೂಪರಾಗಿ ಓದ್ತಿದ್ದೀರಾ ಅಂದ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು VAO ಸಿಲೆಬಸ್ ಏನಿದೆ ಅಂತ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇಟ್ಸ್ ನಥಿಂಗ್ ಬಟ್ STA ಏನು ಸಿಲೆಬಸ್ ಇದೆಯೋ ಅದೇ ಓವರ್ಲ್ಯಾಪ್ ಆಗಿದೆ ನಿಮಗೆ VAO ಮತ್ತು STA ಬಂದ್ಬಿಟ್ಟು ಸೇಮ್ ಸಿಲೆಬಸ್ ಇದೆ. ಎಕ್ಸ್ಟ್ರಾ ಏನೂ ಆ್ಯಡ್ ಆಗಿಲ್ಲ, ಸೇಮ್ ಕಾಪಿ ಟು ಕಾಪಿ ಅದರಲ್ಲಿ ಏನಿದೆಯೋ ಇದರಲ್ಲೂ ಅದೇ ಇದೆ. ಬಟ್ FDAಗೆ ಮಾತ್ರ ಕೆಲವೊಂದು ಟಾಪಿಕ್ಗಳು ಎಕ್ಸ್ಟ್ರಾ ಆಗಿದೆ ಬಿಟ್ಟರೆ, ಬಟ್ STA ಮತ್ತು VAO ಸೇಮ್ ಸಿಲೆಬಸ್ ಇದೆ. ಇದರಿಂದ ಒಂದು ಬೆನಿಫಿಟ್ ಏನು ಅಂದರೆ, ನೀವು VAO ಪ್ರಿಪೇರ್ ಆಗ್ತಿದ್ರೆ SDA FDA ಅಥವಾ ಅದರ್ ಗ್ರೂಪ್ ಸಿ ಎಕ್ಸಾಮ್ಸ್ನ ಕೊಡ್ಬೋದು, ಯಾಕೆಂದರೆ ಸಿಲೆಬಸ್ ಓವರ್ಲ್ಯಾಪ್ ಆಗಿದೆ. ಅದೇ ನೀವು SDAಗೆ ಪ್ರಿಪೇರ್ ಆಗ್ತಿದ್ರೆ ಇಲ್ಲ FDAಗೆ ಪ್ರಿಪೇರ್ ಆಗ್ತಿದ್ರೆ ಅಫ್ಕೋರ್ಸ್ ನೀವು VAOಗೆ ಪ್ರಿಪೇರ್ ಆಗ್ಬೋದು. ಸೊ ಇದರ ಅರ್ಥ ಏನು ಅಂದರೆ, ನೀವೆಲ್ಲರೂ ಈ ಪರ್ಟಿಕ್ಯುಲರ್ ಸಿಲೆಬಸ್ನ ಏನು ಹೇಳ್ತಿದ್ದೀನೋ ಇದನ್ನು ಜಸ್ಟ್ ಪ್ರಿಪೇರ್ ಮಾಡಿಕೊಂಡ್ರೆ ಯಾವುದೇ ಗ್ರೂಪ್ ಸಿ ಎಕ್ಸಾಮ್ಗೂ, ಅಂದರೆ ಕರ್ನಾಟಕದಲ್ಲಿ ನಡೆಯುವಂತಹ ಯಾವುದೇ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಆರಾಮ್ಸೆ ನೀವು ಏನಂತಾರೆ ಎಕ್ಸಾಮ್ ಬರಿಬೋದು. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಪ್ರತಿಯೊಂದಕ್ಕೂ ಸಿಲೆಬಸ್ ಚೇಂಜ್ ಮಾಡಬೇಕು ಅನ್ನೋದು ಏನಿಲ್ಲ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಒಂದು ಸಿಲೆಬಸ್ ಇಟ್ಕೊಳ್ಳಿ, ಸಿಲೆಬಸ್ನ ಇಟ್ಕೊಂಡು ಎಕ್ಸ್ಟ್ರಾ ಟಾಪಿಕ್ಸ್ಗಳು ಬೇರೆ ಎಕ್ಸಾಮ್ಸ್ ಯಾವುದಾದ್ರೂ ಆ್ಯಡ್ ಆದರೆ ಜಸ್ಟ್ ಆ್ಯಡ್ ಅಪ್ ಮಾಡ್ಕೊಳ್ಳಿ. ನಿಮ್ಮ ಸಿಲೆಬಸ್ಗೆ ಯಾವ್ದು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಆ್ಯಡ್ ಆಗುತ್ತೋ ಅದನ್ನು ಆ್ಯಡ್ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನ್ ಶುರು ಮಾಡಿ. ಜಸ್ಟ್ ಒಂದೇ ಎಕ್ಸಾಮ್ಗೆ ಅನ್ನೋದು ಪ್ರಿಪೇರ್ ಆಗೋದಕ್ಕಿಂತ ಜಸ್ಟ್ ಈ ಎಕ್ಸಾಮ್ ಬರಿತಿದ್ದೀರಾ ಅಂದರೆ, ಒಂದು ವೇಳೆ ಆ ಟೈಮಲ್ಲಿ ಬೇರೆ ಎಕ್ಸಾಮ್ಸ್ ನಡೆಸಿದ್ರೆ ನೀವು ಆರಾಮ್ಸೆ ಆ ಎಕ್ಸಾಮ್ ಕೂಡ ಪ್ರಿಪೇರ್ ಆಗ್ಬೋದು. ಓಕೆನಾ? ಸೊ ಇವಾಗ ಸಿಲೆಬಸ್ಗೆ ಹೋಗೋಣ. ಓಕೆನಾ? ಫಸ್ಟ್ ಬಂದ್ಬಿಟ್ಟು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಇಟ್ಸ್ ನಥಿಂಗ್ ಬಟ್ ಪ್ರಚಲಿತ ಘಟನೆಗಳು ಅಂದ್ರೇನು? ಕರೆಂಟ್ ಅಫೇರ್ಸ್. ಅಂದರೆ ಈಗ ಒಂದು ವರ್ಷದ, ನಾನು ಫಸ್ಟು ಸಿಲೆಬಸ್ ಹೇಳ್ತೀನಿ, ಆಮೇಲೆ ಏನು ಓದಬೇಕು ಅಂತ ಹೇಳ್ತೀನಿ, ಸೊ ದಟ್ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಕರೆಂಟ್ ಅಫೇರ್ಸ್ಗೆ ನೀವೇನು ಮಾಡಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಟಿಫಿಕೇಷನ್ ಬಂದಿದೆ, ನಿಮಗೆ ಎಕ್ಸಾಮ್ ಬಂದ್ಬಿಟ್ಟು ಒಂದು 3 ಮಂತ್ಸಲ್ಲಿ ನಡೆಯುತ್ತೆ ಅಂದರೆ ಇವತ್ತಿಂದ ಒಂದು 8 ಮಂತ್ಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 8 ಮಂತ್ಸ್ದಾದರೂ ನೀವು ಕರೆಂಟ್ ಅಫೇರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಾನು 8 ಮಂತ್ಸಿಂದ ಓದಿಲ್ಲ, ಪ್ರಿಪೇರ್ ಆಗಿಲ್ಲ, ಕರೆಂಟ್ ಅಫೇರ್ಸೇ ಫಾಲೋ ಮಾಡಿಲ್ಲ ಅಂದರೆ ಇಟ್ಸ್ ಓಕೆ, ವರಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಇಯರ್ಲಿ ಕಂಪ್ಯಾಲೇಷನ್ ಬರುತ್ತಲ್ವ, ಇಯರ್ಲಿ ಬುಕ್ಸ್ಗಳು ಬರುತ್ತೆ ಕರೆಂಟ್ ಅಫೇರ್ಸ್, ಅದನ್ನು ಜಸ್ಟ್ ತಗೊಂಡು ಪ್ರಿಪೇರ್ ಮಾಡ್ಕೊಳ್ಳಿ. ಬಟ್ ಕಂಪ್ಲೀಟ್ ಬುಕ್ಕನ್ನು A to Z ಗಟ್ಟೊಡೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಯಾವುದಿರುತ್ತೋ ಅದನ್ನು ಪ್ರಿಪೇರ್ ಆದರೆ ಸಾಕಾಗುತ್ತೆ. ಇಲ್ಲ ನಾನು ಮುಂಚೆಯಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ನೀವು ಜಸ್ಟ್ ರಿವಿಷನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಓಕೆನಾ? ಕರೆಂಟ್ ಅಫೇರ್ಸ್ ಲಾಸ್ಟ್ 8-9 ಮಂತ್ಸದ್ದು ಕವರ್ ಅಪ್ ಮಾಡಿಕೊಂಡ್ರೆ ಸಾಕು, ಎನಾಫ್. ಅದು ಬಿಟ್ಟರೆ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಆ ಒಂದು ಇಯರಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಈವೆಂಟ್ಸ್ಗಳು ನಡೆಯುತ್ತೆ ಅಲ್ವಾ, ಅದನ್ನು ಸ್ವಲ್ಪ ಕವರ್ ಮಾಡ್ಕೊಳ್ಳಿ. ಓಕೆನಾ? ಸ್ವಲ್ಪ ಲೆಸ್ ಅಥವಾ ರೆಗ್ಯುಲರ್ ಆಗಿ, ಅಂದರೆ ಲಾಸ್ಟ್ ಇಯರ್ ನಡೆದಿರುತ್ತೆ ಮತ್ತು ಈ ಇಯರ್ ಕೂಡ ಅದು ಫಾಲೋ ಆಗಿದೆ ಅಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ಇಲ್ದಲೇ ಕೆಲವೊಂದು ಟಾಪಿಕ್ಸ್ಗಳಿರುತ್ತಲ್ವ, ಅದೆಲ್ಲ ಅವಶ್ಯಕತೆ ಇಲ್ಲ. ಡೋಂಟ್ ವರಿ, ಅದನ್ನೆಲ್ಲ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ದೆನ್ ದೈನಂದಿನ ಗ್ರಹಿಕೆಯ ವಿಷಯಗಳು. ದೈನಂದಿನ ಗ್ರಹಿಕೆಯ ವಿಷಯಗಳು ಅಂದರೆ ಏನು ಅಂದರೆ, ನಿಮ್ಮ ಡೈಲಿ ಲೈಫಲ್ಲಿ ಕೆಲವೊಂದು ವಿಷಯಗಳು ನಡೀತಿರುತ್ತೆ ನಿಮ್ಮ ಸುತ್ತಮುತ್ತ. ಫಾರ್ ಎಕ್ಸಾಂಪಲ್ ನಿಮ್ಮ ಎನ್ವೈರನ್ಮೆಂಟಲ್ಲಿ ದಿನನಿತ್ಯ ನಡೆಯುವಂಥದ್ದು, ಅಥವಾ ಸೈನ್ಸು ಯಾವುದಾದ್ರೂ ಫಿಸಿಕ್ಸ್ಗೆ ಸಂಬಂಧಿಸಿದಂತೆ ಏನಾದರೂ ನಡೆದ್ರೆ, ಅಥವಾ ಕೆಮಿಸ್ಟ್ರಿ ಸಂಬಂಧಿಸಿದಂತೆ ಏನಾದರೂ ನಿಮ್ಮ ದಿನನಿತ್ಯ ಲೈಫಲ್ಲಿ ನಡೀತಿದ್ರೆ ಅದು ನಿಮಗೆ ಈ ಸಬ್ಜೆಕ್ಟ್ಗೆ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒನ್ ಟೈಮ್ ಕ್ವಶನ್ ಕೇಳಿದರು, ಫಾರ್ ಎಕ್ಸಾಂಪಲ್ ಕುಕ್ಕರ್ ಬಗ್ಗೆ ಏನೋ ಕೇಳಿದರು. ದಿನ ಯೂಸ್ ಮಾಡ್ತೀವಿ, ಕುಕ್ಕರ್ ಯೂಸ್ ಮಾಡ್ತೀವಿ, ಅದು ರಿಲೇಟೆಡ್ ಏನಿದೆಯೋ ಅದು ಫಿಸಿಕ್ಸ್ ಹೆಂಗೆ ವರ್ಕ್ ಆಗುತ್ತೋ ಅದ್ರ ಬಗ್ಗೆ ಕೇಳ್ತಾರೆ. ಇಲ್ಲ ದಿನ ಗಾಡಿ ಓಡಿಸ್ತಿರ್ತೀರಾ, ದಿನ ಕರ್ವ್ಸ್ ತೊಗೊತೀರಾ, ಕರ್ವ್ಸ್ ತೊಗೊಳ್ಳುವಾಗ ನಿಮ್ಮ ಗಾಡಿ ಬೆಂಡ್ ಆಗುತ್ತೆ, ರೀಸೆಂಟಾಗಿ ಕೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಅಥವಾ ಸೈಕಲ್ ಚಕ್ರ ತಿರುಗೋದ್ರ ಬಗ್ಗೆ ಕೇಳ್ತಾರೆ. ಇದೆಲ್ಲ ದಿನನಿತ್ಯದ. ಅಥವಾ ಮಸ್ಕಿಟೋ ರೆಪ್ಲೆಂಟ್ಸ್ಗಳು ಯೂಸ್ ಮಾಡುವಾಗ ಯಾವ ಗ್ರಾಸ್ ಯೂಸ್ ಮಾಡ್ತಾರೆ, ಇದೆಲ್ಲ ದಿನನಿತ್ಯದಲ್ಲಿ ನೀವು ನೋಡೋ ಅಂಥದ್ದೇ, ನಡೆಯೋ ಅಂಥದ್ದೇ, ಇದ್ರ ಬಗ್ಗೆ ಕೇಳಿರ್ತಾರೆ. ಓಕೆನಾ? ಸೊ ಎರಡನೇದು ಟಾಪಿಕ್. ದೆನ್ ಮೂರನೇದು ಬಂದ್ಬಿಟ್ಟು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು. ಇಟ್ಸ್ ನಥಿಂಗ್ ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ A to Z ನಿಮಗೆ ಗೊತ್ತಿರಬೇಕಾಗುತ್ತೆ. ಎಲ್ಲನೂ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ನಿಮಗೆ ಎಲ್ಲನೂ ಗೊತ್ತಿರಬೇಕು. ಸಿಟಿಸನ್ಶಿಪ್ಪು,
ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, GPSP, ಎವ್ರಿಥಿಂಗ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆಲ್ಮೋಸ್ಟ್ ನೀವು ಬೇರೆ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀರಾ ಅಂದರೆ ಈ ಎಕ್ಸಾಮ್ಗೂ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ನೆಕ್ಸ್ಟು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ. ಓಕೆನಾ. ಅಂದರೆ ಇಂಡಿಯನ್ ಹಿಸ್ಟ್ರಿ ರಿಲೇಟೆಡ್ ಟು ಕರ್ನಾಟಕ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಫ್ರೀಡಮ್ ಮೂಮೆಂಟ್ ನಡೀತಿತ್ತಲ್ವಾ ಇಂಡಿಯಾದಲ್ಲಿ. ಆ ಟೈಮಲ್ಲಿ ಕರ್ನಾಟಕದಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ಗಳು ನಡೆದಿರುತ್ತೆ, ಕೆಲವೊಂದು ಮೂಮೆಂಟ್ಸ್ಗಳು ನಡೆದಿರುತ್ತೆ. ಎಲ್ಲ ಟಾಪಿಕ್ಗಳು ಇಂಪಾರ್ಟೆಂಟ್ ಇಲ್ಲ. ಇಂಡಿಯನ್ ಹಿಸ್ಟ್ರಿ, ಆ ಇಂಡಿಯನ್ ಹಿಸ್ಟ್ರಿಯಲ್ಲಿ ಸಮ್ ಪಾರ್ಟ್ ಆಫ್ ಇವಾಗ ಇಂಡಿಯನ್ ಹಿಸ್ಟ್ರಿ ಅಲ್ಲಿ ನಡೀತಿದೆ ಅಂದರೆ ಕರ್ನಾಟಕದಲ್ಲಿ ಆ ಮೂಮೆಂಟಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಸ್ಗಳು ನಡೆದಿರುತ್ತೆ, ಕೆಲವೊಂದು ಮೂಮೆಂಟ್ಸ್ಗಳು ನಡೆದಿರುತ್ತೆ, ಈ ಥರ ಕೆಲವೊಂದು ರೆವಲ್ಯೂಷನ್ಸ್ಗಳು ನಡೆದಿರುತ್ತಲ್ಲ, ಈ ಎಲ್ಲ ಪಾರ್ಟ್ಸ್ಗಳು ಬರುತ್ತೆ. ಎಲ್ಲ ಕಂಪ್ಲೀಟ್ ಕರ್ನಾಟಕ ಹಿಸ್ಟ್ರಿ ಕೇಳಿಲ್ಲ ಅವರು, ನೆನಪಲ್ಲಿರಲಿ. ಓಕೆನಾ. ನೆಕ್ಸ್ಟು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು. ನೋಡಿ, ಇಲ್ಲಿ ಎರಡೂ ಓವರ್ಲ್ಯಾಪ್ ಆಗಿದೆ. ಸೊ ದಟ್ ನೀವು ಸಪ್ರೇಟಾಗಿ ಕರ್ನಾಟಕ ಜಿಯೋಗ್ರಫಿ ನಾನು ಓದಬೇಕು, ಕರ್ನಾಟಕ ಹಿಸ್ಟ್ರಿ ಓದಬೇಕು ಅಂತ ಕೇಳ್ತಾ ಇಲ್ಲ. ಓಕೆನಾ. ಅವ್ರೇನು ಕೇಳ್ತಿದ್ದಾರೆ, ಅವ್ರು ಕೇಳ್ತಿರೋದೇನು ಅಂದರೆ ಇಂಡಿಯನ್ ಹಿಸ್ಟ್ರಿ ವಿತ್ ಓವರ್ಲ್ಯಾಪ್ ಆಗಿ ಕರ್ನಾಟಕ ಹಿಸ್ಟ್ರಿ. ಓಕೆನಾ. ಅಂದರೆ ಇಂಡಿಯನ್ ಹಿಸ್ಟ್ರಿ ಮೂಮೆಂಟ್ಸ್ಗಳು ನಡೀತಿತ್ತಲ್ವಾ, ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟು ಅಥವಾ ಫ್ರೀಡಮ್ ಸ್ಟ್ರಗಲು, ಯಾವುದೇ ಎನಿ ಮೂಮೆಂಟ್ಸ್ಗಳು ನಡೀತಿರುವಾಗ ಆ ಟೈಮಲ್ಲಿ ಕರ್ನಾಟಕದಲ್ಲಿ ಏನು ನಡೀತಿತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದು ಬಿಟ್ಟು ಬೇರೆ ಎಲ್ಲ ಅಡಿಷ್ನಲ್ ಎಲ್ಲ ಬೇಡ. ಅದೇ ಥರನೇ ಇಂಡಿಯನ್ ಜಿಯೋಗ್ರಫಿನ ಓವರ್ಲ್ಯಾಪ್ ಮಾಡ್ಕೊಳ್ಳಿ. ಓಕೆನಾ. ಓವರ್ಲ್ಯಾಪ್ ಮಾಡಿಕೊಂಡು ಇಂಡಿಯಾದಲ್ಲಿ ಯಾವ ಥರ ಫಾರೆಸ್ಟ್ ನೋಡ್ಬೋದು, ಯಾವಾಗ ಮಳೆ ಬರುತ್ತೆ, ಯಾವ ಮಳೆ ಇಂಡಿಯಾಗೆ ಫಸ್ಟ್ ಮಳೆ ಆಗಿರುತ್ತೆ, ಕರ್ನಾಟಕಕ್ಕೆ ಮಳೆ ಬರುತ್ತೆ, ಯಾವ ಮಂತಲ್ಲಿ ಬರುತ್ತೆ, ಟ್ರೇಡ್ ವಿಂಡ್ಸ್ಗಳು ಕರ್ನಾಟಕಕ್ಕೆ ರಿಲೇಟೆಡ್ ಆದಂಗೆ. ಸೊ ಜಸ್ಟ್ ಓವರ್ಲ್ಯಾಪ್ ಆಗಬೇಕೆ ಹೊರತು ಕಂಪ್ಲೀಟ್ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಬೇಕಾಗಿಲ್ಲ. ಓಕೆನಾ. ದೆನ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ಅಂದರೆ ಸ್ಟೇಟಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಯಾವುದಾದ್ರೂ ಕರೆಂಟ್ ಅಫೇರ್ಸ್ಗಳಿದ್ದರೆ ನೀವು ಆ ಟೈಮಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಎತ್ಕೊಬೋದು. ಯೂಟ್ಯೂಬಲ್ಲಿ ಯಾವುದಾದ್ರೂ ವೀಡಿಯೋಗಳು ಸಿಗುತ್ತೆ. ಅಂದರೆ ಅಡ್ಮಿನಿಸ್ಟ್ರೇಟಿವ್ ಆಗಿ ಏನಾದರೂ ಹೊಸ ಡೆವಲಪ್ಮೆಂಟ್ ಆಗಿದ್ದರೆ, ಗವರ್ನೆನ್ಸ್ ರಿಲೇಟೆಡ್ ಏನಾದರೂ ಡೆವಲಪ್ಮೆಂಟ್ ಆಗಿದ್ದರೆ, ಕರ್ನಾಟಕ ಗವರ್ನೆನ್ಸ್ ರಿಲೇಟೆಡ್ ಯಾವುದಾದ್ರೂ ಹೊಸದಾಗಿ ಆ್ಯಪ್ ಬಿಟ್ಟಿದ್ರೆ ಅಥವಾ ಏನಾದರೂ ಹೊಸದಾಗಿ ಹೊಸದೇನಾದ್ರು ತೊಗೊಂಬಂದಿದ್ರೆ, ಡೆವಲಪ್ಮೆಂಟ್ ನಡೀತಿದ್ರೆ ಅದನ್ನು ಕವರ್ ಅಪ್ ಮಾಡ್ಕೊಬೋದು. ಓಕೆನಾ. ದೆನ್ ವೆರಿ ಇಂಪಾರ್ಟೆಂಟ್, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಗೊತ್ತಿರಲೇಬೇಕು. ವೆರಿ ಇಂಪಾರ್ಟೆಂಟ್. A to Z ಓದ್ಕೊಳ್ಳಿ. ಈ ಟಾಪಿಕ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ತುಂಬ ಕ್ವಶನ್ಸ್ಗಳು ಬರುತ್ತೆ. ಪ್ಲಸ್ ಇದ್ರ ಜೊತೆಗೆ ಏನು ಮಾಡಿ ಅಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಕರ್ನಾಟಕದಲ್ಲಿ ಯಾವ ಥರ ಮೂಮೆಂಟ್ಸ್ಗಳು ನಡೆಯುತ್ತೆ, ಕರ್ನಾಟಕದಲ್ಲಿ ಏನು ಡೆವಲಪ್ಮೆಂಟ್ಸ್ ನಡೆಯುತ್ತೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಜೊತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಓಕೆನಾ. ಸೊ A to Z ಗೊತ್ತಿರಬೇಕು, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ನಿಮಗೆ. ಓಕೆನಾ. ನೆಕ್ಸ್ಟು ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಕೋಆಪ್ರೇಟಿವ್ ಸೊಸೈಟಿ ಸೆಂಟ್ರಲಲ್ಲೂ ಓದ್ಕೊಳ್ಳಿ ಏನು ಡೆವಲಪ್ಮೆಂಟ್ಸ್ ನಡೀತು. ಪ್ಲಸ್ ಕರ್ನಾಟಕದಲ್ಲಿ ಯಾವ ಥರ ಕೋಆಪ್ರೇಟಿವ್ ಸೊಸೈಟಿಗಳು, ಯಾವುದು ಫಸ್ಟ್ ಕೋಆಪ್ರೇಟಿವ್ ಸೊಸೈಟಿ, ಯಾರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು, ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಯಾರು, ಯಾವ ಇಯರಲ್ಲಿ ಏನೇನು ಡೆವಲಪ್ಮೆಂಟ್ಸ್ ನಡೀತು, ಇದೆಲ್ಲ ನೋಡ್ಕೊಳ್ಳಿ. ಓಕೆನಾ. ದೆನ್ ನೆಕ್ಸ್ಟು ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು. ಇದಕ್ಕೆ ಜಸ್ಟ್ ಏನು ಮಾಡಿ ಅಂದರೆ ಯಾವುದೋ ಬುಕ್ ರೆಫರ್ ಮಾಡೋದು ಬೇಡ, ಕರ್ನಾಟಕದ್ದು ಬಡ್ಜೆಟ್ನ ತೊಗೊಂಡು ಯಾವ್ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆಯೋ ಅದನ್ನು ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲ ಯಾವುದಾದ್ರೂ ವೀಡಿಯೋ ಸಿಗುತ್ತೆ ಕರೆಂಟ್ ಅಫೇರ್ಸ್ 1 ಇಯರ್ ಕರ್ನಾಟಕ ಎಕನಾಮಿಕ್ಸ್ ರಿಲೇಟೆಡ್ ಏನಾದರೂ ಕರೆಂಟ್ ಅಫೇರ್ಸ್ ಸಿಕ್ಕಿದ್ರೆ ಫಾಲೋ ಅಪ್ ಮಾಡಿ. ಅದು ಬಿಟ್ಟು ಎಕ್ಸ್ಟ್ರಾ ನೀವು ಬುಕ್ಕೆಲ್ಲ ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾರ್ಮಲ್ ಎಕನಾಮಿಕ್ಸಿಗೆ ಯಾವುದಾದ್ರು ಒಂದು ಫಾಲೋ ಮಾಡಿರ್ತೀರ, ನಿಮಗೆ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಬ್ಯಾಂಕಿಂಗ್ ಸಿಸ್ಟಮ್ಮು, ಇದೆಲ್ಲ ಇದೆಲ್ಲ ಬೇಸಿಕ್ಸ್ ಗೊತ್ತಿರುತ್ತಲ್ವ. ಸೊ ಅದಕ್ಕೆ ನೀವೇನು ಮಾಡಿ ಅಂದರೆ 1 ಇಯರ್ದು ಕರ್ನಾಟಕದಲ್ಲಿ ಎಕನಾಮಿಕ್ಸ್ ರಿಲೇಟೆಡ್ ಏನೇನು ಟಾಪಿಕ್ಸ್ ನಡೀತು, ಪ್ಲಸ್ ಕರ್ನಾಟಕ ಬಡ್ಜೆಟನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ. ದೆನ್ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಓಕೆ, ವೆಸ್ಟರ್ನ್ ಘಾಟ್ಸ್ ಅನ್ನೋದು ಕರ್ನಾಟಕದಲ್ಲಿ ಪಾಸ್ ಆಗೋದ್ರಿಂದ ಸೊ ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್ ಏನಾದರೂ ಸ್ಟಾರ್ಟಿಂಗ್ ಮೂಮೆಂಟ್ಸ್ಗಳು ನಡೆದಿರುತ್ತೆ, ಫೇಮಸ್ ಪರ್ಸ್ನಾಲಿಟೀಸ್ಗಳಿರುತ್ತೆ, ಅಥವಾ ಎನ್ವೈರನ್ಮೆಂಟಲ್ ಮೂಮೆಂಟ್ಸ್ಗಳು ಯಾವುದಾದ್ರೂ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುತ್ತೆ, ಈ ಥರ. ಅಥವಾ ಕರ್ನಾಟಕದಲ್ಲಿ ಯಾವುದಾದ್ರೂ ಈ ಏನಂತಾರೆ ನ್ಯಾಷನಲ್ ಜಿಯೋಗ್ರಫಿ, ವೈಲ್ಡ್ ಲೈಫ್ ಸ್ಯಾಂಚುರಿ, ದೆನ್ ಟೈಗರ್ ರಿಸರ್ವ್ ಕರ್ನಾಟಕದಲ್ಲಿರೋ ಅಂಥದ್ದು
ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ. ರೀಸೆಂಟಾಗಿ ಯಾವುದಾದ್ರೂ ಡಿಕ್ಲೇರ್ ಮಾಡಿದ್ರೆ ಹೊಸದಾಗಿ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ ಈ ಥರ ಎಲ್ಲ ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಎಷ್ಟು ಟೈಗರ್ ರಿಸರ್ವ್ ಬರುತ್ತೆ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಬರುತ್ತೆ, ಇದೆಲ್ಲ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನೋಡ್ಕೊಳ್ಳಿ. ಇದ್ರ ಜೊತೆಗೆ ನಾರ್ಮಲ್ ಆಲ್ ಇಂಡಿಯಾನು ಗೊತ್ತಿರಲೇಬೇಕು. ಸೊ ಇದಿಷ್ಟು ಬಂದ್ಬಿಟ್ಟು ಪೇಪರ್ 1. ಸೊ ನಿಮಗೆ ಆಲ್ರೆಡಿ ಗೊತ್ತಿರೋಂಗೆ 2 ಪೇಪರ್ ಇರುತ್ತೆ. ಪೇಪರ್ 1, ಪೇಪರ್ 2. ಪೇಪರ್ 1 100 ಮಾರ್ಕ್ಸ್, ಪೇಪರ್ 2 100 ಮಾರ್ಕ್ಸ್. ಇವಾಗ ನಾನು ಏನು ಸಿಲೆಬಸ್ ಹೇಳಿದೆ ಅಲ್ವಾ, ಇದಿಷ್ಟು ಬಂದ್ಬಿಟ್ಟು ಪೇಪರ್ 1. ಓಕೆನಾ? ಈ ಸಿಲೆಬಸ್ನ ಓದ್ಕೊಂಡ್ರೆ ಮೋರ್ ದ್ಯಾನ್ ಎನಫ್. ಇಷ್ಟನ್ನು ಫಾಲೋ ಮಾಡಿ. ನಾನೇನು ಹೇಳಿದೆ ಅಂದರೆ ಓವರ್ಲ್ಯಾಪ್ ಮಾಡೋದನ್ನು ಕಲ್ತ್ಕೊಳ್ಳಿ. ಓಕೆನಾ? ನೀವು ಸೆಂಟ್ರಲಲ್ಲಿ ಓದ್ತಿದ್ದೀರಾ ಅಂದರೆ ಫಾರ್ ಎಕ್ಸಾಂಪಲ್ ಆಲ್ ಇಂಡಿಯಾ ಒಂದು ಟಾಪಿಕ್ ಓದ್ತಿದ್ದೀರಾ, ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಅಂದರೆ ಕರ್ನಾಟಕದ ಜೊತೆ ಲಿಂಕ್ ಮಾಡಿ ಇಲ್ಲಿ ಯಾವ ಥರ ಬೆಳವಣಿಗೆಗಳು ನಡೀತು ಅದನ್ನು ಜಸ್ಟ್ ಓವರ್ಲ್ಯಾಪ್ ಮಾಡ್ಕೊಳ್ಳಿ. ಓಕೆನಾ? ಪೇಪರ್ 2 ಹೋಗೋಣ. ಇಟ್ಸ್ ನಥಿಂಗ್ ಬಟ್ ಕನ್ನಡ, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್ ನಾಲೆಡ್ಜ್. ಸೊ ಮೂರಕ್ಕೂ ನಥಿಂಗ್ ಬಟ್ ಏನು ಮಾಡಿ ಅಂದರೆ ಯಾವುದಾದ್ರೂ 3 ಬುಕ್ಸ್ನ ಇಡಿ. ಕನ್ನಡಕ್ಕೊಂದು, ಇಂಗ್ಲೀಷ್ಗೊಂದು, ಕಂಪ್ಯೂಟರ್ಗೊಂದು 3 ಬುಕ್ಸ್ನ ಇಟ್ಕೊಳ್ಳಿ. ಸೊ ದಟ್ ಇಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್ ಆಗುತ್ತೆ, ಸಾಕಾಗುತ್ತೆ. 3 ಬುಕ್ಕನ್ನ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ರಿವಿಷನ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಓದಬೇಕು ಅನ್ನೋದೊಂದು ಹೇಳ್ತೀನಿ. ಆಮೇಲೆ ಏನು ಓದಬೇಕು ಏನು ಓದಬಾರ್ದು ಅನ್ನೋದೊಂದು ಹೇಳ್ತೀನಿ. ಅದು ವೆರಿ ಇಂಪಾರ್ಟೆಂಟು. ಸೊ ಇವಾಗ ಸದ್ಯಕ್ಕೆ ಸಿಲೆಬಸ್ ಹೇಳಿದ್ದೀನಿ. ಓಕೆನಾ? ಸಿಲೆಬಸ್ಸಲ್ಲಿ ಯಾವ್ಯಾವ ಥರ ಓದಬೇಕು ಅನ್ನೋದು ಹೇಳಿದ್ದೀನಿ. ಇದಾದಮೇಲೆ ಸಿಲೆಬಸ್ಸಲ್ಲೇ ನಾನು ಸ್ವಲ್ಪ ಸಬ್ ಟಾಪಿಕ್ಸ್ಗಳನ್ನ ಹೇಳ್ತೀನಿ. ಸಬ್ ಟಾಪಿಕ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಆ್ಯಕ್ಚುಲಿ ಒಬ್ಬರು ತುಂಬ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಆ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕಾ ಹೇಳ್ತೀನಿ. ಸೊ ಇದು ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಲವ್ ಯು ಆಲ್.